ವಿಡಿಯೋ KCET ಸ್ಟೂಡೆಂಟ್ಸ್ಗೆ ತುಂಬ ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ನೀವು ಎಷ್ಟು ಜನ ಅನ್ಕೊಂಡಿರ್ತೀರಾ KE ಅಪ್ಲಿಕೇಶನ್ ಹಾಕಾಯ್ತು ಕೆಲಸ ಮುಗೀತು ಅಂತ. ಆದರೆ ಕೆಲಸ ಅಲ್ಲಿಗೆ ಮುಗ್ದಿರಲ್ಲ, ಇನ್ನೂ ಪ್ರೋಸೆಸ್ ಇದೆ. ಯಾಕೆಂದರೆ ನೀವು ಇವಾಗ ಅಪ್ಲೈ ಮಾಡ್ತಿರೋದು KE ಅಪ್ಲಿಕೇಶನ್ಗೆ ಮಾತ್ರ ಅಲ್ಲ, ಯಾಕೆಂದರೆ ಸಿಸ್ಟಮ್ ಎಲ್ಲ ಕಂಪ್ಲೀಟ್ಲಿ ಚೇಂಜ್ ಮಾಡಿದರೆ ಅಪ್ಲಿಕೇಶನ್ ಕಮ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರುತ್ತೆ. ಅದರಿಂದ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾರು ಮಾಡಿಸ್ಕೋಬೇಕಾಗುತ್ತೆ, ಏನಕ್ಕೆ ಮಾಡಿಸ್ಕೋಬೇಕು, ಮಾಡಿಸ್ಕೊಂಡಿಲ್ಲ ಅಂದರೆ ಏನಾಗುತ್ತೆ, ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಈ ವರ್ಷ ನೀವೇನಾದರೂ CET ಎಕ್ಸಾಮ್ ಏನಾದರೂ ಬರೀತಾ ಇರೋ ಈ ವರ್ಷ ಅಂದರೆ ಈ ಒಂದು ವೀಡಿಯೋನ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ. ವೀಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡಿ, ತುಂಬಾ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ನೀವು ಮಾಡೋ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ನೀವು ಕಾಲೇಜ್ ಹೋಗಿ ಅಡ್ಮಿಷನ್ ಆಗೋವರೆಗೂ ಕೂಡ ಒಂದು ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನಿಮಗೆ ಸೆಕೆಂಡ್ PUC ಹಾಗೆ KCET ಎಕ್ಸಾಮ್ಗೆ ಸಂಬಂಧಪಟ್ಟ ಬ್ಲೂ ಪ್ರಿಂಟ್ಸು, ಮಾಡಲ್ ಕ್ವಶನ್ ಪೇಪರು ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರು ನಿಮಗೆ ಫ್ರೀಯಾಗಿ ಸಿಗುತ್ತೆ ಈ ಒಂದು ಕಾಲೇಜ್ ದೋಸ್ ಚಾರ್ಟ್ ಬೋಟಲ್ಲಿ. ಈ ಒಂದು ಚಾರ್ಟ್ ಬೋಟ್ ಲಿಂಕ್ ಬಂದುಬಿಟ್ಟು ಡೈರೆಕ್ಟ್ ಲಿಂಕು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವು ಎಷ್ಟೊಂದು ಜನ ಇವಾಗಲೇ KCET ಎಕ್ಸಾಮ್ಗೆ ಅಪ್ಲೈ ಮಾಡಿರ್ಬೋದು, ಕೆಲವರು ಅಪ್ಲೈ ಮಾಡ್ದೇನೂ ಕೂಡ ಇರ್ಬೋದಾಗಿರುತ್ತೆ. ಮತ್ತು ನಿಮಗೆ ಎಷ್ಟೊಂದು ಜನರಿಗೆ ಕಾಮನ್ನಾಗಿ ಒಂದು ಡೌಟ್ ಇರುತ್ತೆ, ಇವಾಗ KE ಅಪ್ಲಿಕೇಶನನ್ನು ಫಿಲಪ್ ಮಾಡಾಯಿತು, ನೆಕ್ಸ್ಟು ಏನು ಕೂಡ ಕೆಲಸ ಇಲ್ವಾ, ಏನು ಕೂಡ ಮಾಡೋ ಆಗಿಲ್ವಾ, ಎಕ್ಸಾಮ್ಗೆ ಓದ್ಕೋಬೋದಾ ಇವಾಗ PUC ಎಕ್ಸಾಮ್ಗೆ ಅಂತ ಕೇಳ್ತಾ ಇರ್ತೀರ. ಸರಿನಾ? ಇಲ್ಲೇ ನೋಡಿ ಒಂದು ಟ್ವಿಸ್ಟ್ ಇರೋದು. ಇಲ್ಲಿ ನೀವು ಯಾರ್ಯಾರು KE ಅಪ್ಲಿಕೇಶನ್ನ ಫಿಲಪ್ ಮಾಡಿದ್ದೀರಾ, ನಿಮಗೆ ಎಷ್ಟೊಂದು ಜನರಿಗೆ ಇವಾಗ ಅಪ್ಲಿಕೇಶನ್ ಪ್ರಿಂಟ್ ಆಗ್ತಿದೆ, ಎಷ್ಟೊಂದು ಜನರಿಗೆ ಅಪ್ಲಿಕೇಶನ್ ಪ್ರಿಂಟ್ ಆಗ್ತಿಲ್ಲ. ನೀವು KE ಅಪ್ಲಿಕೇಶನ್ನ ಯಾವಾಗ ಡೌನ್ಲೋಡ್ ಮಾಡ್ಕೋತಿರಲ್ಲ ಆವಾಗ ನಿಮ್ಮ ಅಪ್ಲಿಕೇಶನ್ 100% ಕಂಪ್ಲೀಟ್ ಆಗಿದೆ, ನೀವು ನೆಕ್ಸ್ಟು ಎಕ್ಸಾಮ್ ಆಲ್ ಟಿಕೆಟಿಗೆ ವೆಯ್ಟ್ ಮಾಡ್ಬೋದು ಅಂತ ಅರ್ಥ. ನಿಮ್ಮ ಅಪ್ಲಿಕೇಶನ್ ಏನಾದರೂ ಡೌನ್ಲೋಡ್ ಆಗಿಲ್ಲ ಅಂದರೆ ನೀವು KE ಅಪ್ಲಿಕೇಶನ್ ಏನು ಸಬ್ಮಿಟ್ ಮಾಡಿದ್ರಾ ಅದು ಇನ್ನೂ 100% ಸಕ್ಸಸ್ಫುಲ್ ಆಗಿ ಆಗಿಲ್ಲ, ಇನ್ನೂ ಕೆಲವು ಕೆಲಸಗಳು ಪೆಂಡಿಂಗ್ ಇದೆ ಅಂತ ಅರ್ಥ. ಇದನ್ನ ಕಾಮನಾಗಿ ಅರ್ಥ ಮಾಡ್ಕೊಬಿಡಿ, ಸರಿನಾ? ಇವಾಗ KE ಬ್ರೋಚರ್ಲಿ ಕ್ಲಿಯರ್ ಆಗಿ ಇದೆ. ಇಲ್ಲಿ ನಿಮ್ಮದು ಯಾರ್ದಾರ್ದು ಡೀಟೇಲ್ಸ್ ಇವಾಗ ಕ್ಲಾಸ್ ಸ್ಟಡಿ ಡೀಟೇಲ್ಸ್ ಬಂದ್ಬಿಟ್ಟು SAT ಸೈಡಿಂದ ಫೆಚ್ ಆಗ್ತಿದೆ. ಅವರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೋದು, ಯಾವುದೇ ಥರದ ರಿಸರ್ವೇಷನ್ ಕ್ಲೈಮ್ ಮಾಡದೇ ಇರೋರು. ಮತ್ತು ನೀವೇನಾದರೂ ಕನ್ನಡ ಮೀಡಿಯಮ್, ರೂರಲ್ ಅಥವಾ ತುಳು, ತಮಿಳ್, ತೆಲುಗು, ಕೊಡವ, ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ರಿಲಿಜಿಯಸ್ ಮೈನಾರಿಟಿ ಏನಾದರೂ ಕ್ಲೈಮ್ ಮಾಡಿರಾ, ಇಷ್ಟಲ್ಲಿ ಯಾವುದಾರ ಒಂದು ಕ್ಲೈಮ್ ಮಾಡಿದರೂ ಕೂಡ ನೀವು ಎಲ್ಲರೂ ಕೂಡ ಕಡ್ಡಾಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೊಳ್ಳೇಬೇಕು. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀವು ಎಲ್ಲಿ ಮಾಡಿಸ್ಕೋಬೇಕು ಅಂದರೆ ನಿಮ್ಮ PU ಕಾಲೇಜಲ್ಲಿ ಹೋಗಿ ಮಾಡಿಸ್ಕೋಬೋದು. ರೆಗ್ಯುಲರ್ ಸ್ಟೂಡೆಂಟ್ಸ್ ಆದರೆ, ನೀವೇನಾದರೂ ಡ್ರಾಪರ್ಸ್ ಆಗಿದ್ದೀರಾ ಅಂದರೆ ನೀವು ಗೌರ್ಮೆಂಟ್ PU ಕಾಲೇಜ್ಗೆ ಹೋಗಿ ಕೂಡ ಮಾಡಿಸ್ಕೋಬೋದಾಗಿರುತ್ತೆ. ಈ ರಿಲೆವೆಂಟ್ ಡಾಕ್ಯುಮೆಂಟ್ನ ತೊಗೊಂಡೋಗ್ಬಿಟ್ಟು ನಿಮ್ಮ ಕಾಲೇಜಲ್ಲಿ ಸಬ್ಮಿಟ್ ಮಾಡಿದ್ರೆ ಅವರದ್ದೆಲ್ಲನೂ ಕೂಡ ವೆರಿಫೈ ಮಾಡಿ ನಿಮಗೆ ಅಪ್ರೂವ್ನ ಕೊಡ್ತಾರೆ. ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಕೊಡ್ತಾರೆ ವೆರಿಫೈ ಆಗಿರೋದಕ್ಕೆ. ಅದಾದಮೇಲೆ ನಿಮ್ಗೆ ಏನು ಮಾಡ್ಬೋದು ಅಂದರೆ ಇಲ್ಲಿ KE ವೆಬ್ಸೈಟಿಗೆ ಬಂದುಬಿಟ್ಟು ನಿಮಗೆ ಅಪ್ಲಿಕೇಶನ್ ಪ್ರಿಂಟ್ ತೆಗೆದು ಎನೇಬಲ್ ಆಗುತ್ತೆ ವಿತಿನ್ 24 ಅವರ್ಸಲ್ಲಿ. ಆವಾಗ ನಿಮ್ಮ KE ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ, ಸರಿನಾ? ಮತ್ತು ನೀವು ಯಾರು ಕ್ಲಾಸ್ B ಇಂದ ಹೋಗಿ ಬಿಲಾಂಗ್ ಆಗಿರ್ತೀರ, ನಿಮಗೆಲ್ಲರಿಗೂ ಕೂಡ ಆಫ್ಲೈನಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ KE ಆಫೀಸಲ್ಲಿ. ಅದು ಶೆಡ್ಯೂಲ್ KE ವೆಬ್ಸೈಟಲ್ಲಿ ಬಿಡ್ತಾರೆ. ಆ ಒಂದು ಟೈಮ್ ಡ್ಯೂರೇಷನ್ ಒಳಗಡೆನೆ ಹೋಗ್ಬಿಟ್ಟು ನೀವು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೋಬೇಕಾಗುತ್ತೆ, ಸರಿನಾ? ಒಟ್ಟಿನಲ್ಲಿ ಓವರ್ ಆಲ್ ಕನ್ಕ್ಲೂಷನ್ ಏನಂದರೆ KE ಅಪ್ಲಿಕೇಶನ್ ಇದೆಯಲ್ಲ ಅದನ್ನ ನೀವು ಪ್ರತಿಯೊಬ್ಬರು ಕೂಡ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಅದು ನಿಮ್ಮದು 100% ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ನಿಮ್ಮದು ಡೌನ್ಲೋಡ್ ಆಗ್ತಾಯಿಲ್ಲ ಅಂದರೆ ಅದು ನಿಮ್ಮದು ಅಪ್ಲಿಕೇಶನ್ 100% ಕೆಲಸ ಮುಗ್ದಿಲ್ಲ, ಇನ್ನೂ ಕೆಲವು ವರ್ಕ್ಸ್ ಬಾಕಿ ಇದೆ, ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಕೋಬೇಕು ಅಂತ ಅರ್ಥ. ನಿಮ್ಗೆ ಯಾರಿಗಾದ್ರೂ ಒಂದು ಪೇಯ್ಡ್ ಕೌನ್ಸಿಲಿಂಗ್ ಏನಾದರೂ ಬೇಕಾಗಿದೆ KCET ಮತ್ತು ನೀಟ್ ಕೌನ್ಸಿಲಿಂಗ್ಗೆ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಇದು ಕಂಪ್ಲೀಟ್ಲಿ ಪೇಯ್ಡ್ ಸರ್ವಿಸ್ ಆಗಿರುತ್ತೆ. ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಮತ್ತು ಯಾರಿಗೆ ನೀಡಿದೆ ಅವ್ರು ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಯಾರಿಗೆ ಸಹಾಯ ಆಗುತ್ತೆ ಅನಿಸುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.